ನಾನು ಶಂಕರ್ ಕೋಡ್ಲ, ಶ್ರೀ ಶಿವಯೋಗಿ ಸ್ವಾಮಿ ಸ್ಮಾರಕ ವಿದ್ಯಾವರ್ಧಕ ಸಂಸ್ಥೆಯ ಉಪಾಧ್ಯಕ್ಷರು ಮತ್ತು ಸದ್ಯದಲ್ಲಿ ಈಗ ಅಧ್ಯಕ್ಷರಾಗಿದ್ದೇವೆ. ಈಗ ತಾನೇ ಮೊನ್ನೆ ಜ್ಞಾನಪ್ರಕಾಶ್ ಸ್ವಾಮೀಜಿಯವರು ಅಧ್ಯಕ್ಷರಾಗಿ 2026ರಲ್ಲಿ ಆಯ್ಕೆಯಾಗಿದೆ. ಆ ಫೈಲಿನ ಮೂವ್ಮೆಂಟ್ ಆಗಿರೋದ್ರಿಂದ ಅಲ್ಲಿವರೆಗೂ ನಾನೇ ಅಧ್ಯಕ್ಷ ಇದ್ದೀನಿ. ಈಗ ಆ ಸಂಸ್ಥೆಯಿಂದ ಹುಣಸಗಿ ತಾಲೂಕಿನಲ್ಲಿ ಶ್ರೀಮತಿ ವೀಣಾ ಗಂಡ್ಲ ಶಾಂತಗೌಡ ಅಂತ ಮುದ್ನೂರು ಗ್ರಾಮದವರು. ಇವರು ದೊಡ್ಡ ಆಸ್ತಿವಂತರು. 3 ಜನ ಅಣ್ಣ ತಮ್ಮಂದಿರಿದ್ದಾರೆ. ವೀಣಾ ಗಂಡ ಶಾಂತಗೌಡ ಸಾಯುವಾಗ ಆತನ ಹೆಂಡತಿ ಒಂದು ಕಡೆ ಭಾಷೆ ತಗೊಂಡಿದಂತ, ಏನಂದರೆ ನಮಗೆ ಮಕ್ಕಳಿಲ್ಲ, ನಮಗೆ ಯಾರೂ ಮಕ್ಕಳಿಲ್ಲ, ನೀ ಕೊರಗಬೇಡ, ಈ ಇದ್ದಂಥ ಗ್ರಾಮದ ಮಕ್ಕಳೇ ನಿನ್ನ ಮಕ್ಕಳು ಅಂತ ತಿಳ್ಕೊಂಡು ನನ್ನಲ್ಲಿರ್ತಕ್ಕಂಥ ಆಸ್ತಿ ಎಲ್ಲ ಯಾವುದಾದ್ರೂ ಒಂದು ಮಠಕ್ಕೆ ಕೊಟ್ಟು ಅಲ್ಲಿ ಈ ಊರು ಜನರಿಗೆ ವಿದ್ಯಾಭ್ಯಾಸಕ್ಕಾಗಿ ಉಪಯೋಗ ಮಾಡುವಂಥೇಳಿ ಆಶ್ವಾಸನೆ ತಗೊಂಡು ಸತ್ತಂತ. ಅದಕ್ಕೆ ಅವರು ಪತ್ನಿಯವರಂಥ ವೀಣಾ ಅವರು ತನ್ನ ಗಂಡನ ಬರತಕ್ಕಂಥ ಆಸ್ತಿಯನ್ನು ಮತ್ತು ಮನೆ ಅದನ್ನೆಲ್ಲ ಉರ್ಲಿಂಗ ಪೆದ್ದಿ ಸಂಸ್ಥಾನ ಮಠಕ್ಕೆ ವಿಲ್ ಬರೆದು ಕೊಟ್ಟಿದ್ದಾರೆ. ವಿಲ್ ಬರೆದು ರಿಜಿಸ್ಟ್ರೇಷನ್ ಮಾಡಿ, ರಿಜಿಸ್ಟ್ರೇಷನ್ ಕಾಪಿನೂ ಇಲ್ಲಿದೆ, ರಿಜಿಸ್ಟ್ರೇಷನ್ ಮಾಡಿ ಮಠಕ್ಕೆ ದಾನ ಮಾತ್ರ ಕೊಟ್ಬಿಟ್ಟಿದ್ದಾರೆ. ಆದರೆ ನಮ್ಮ ಸ್ವಾಮಿಗಳಾದ ಜ್ಞಾನಪ್ರಕಾಶ್ ಸ್ವಾಮಿಗಳು ಏನಂದರು, ಹೌದಪ್ಪ ಅವ್ರ ಆಸ್ತಿ ತಗೊಂಡು ನಾವು ಏನು ಮಾಡೋದದ, ಅದಕ್ಕೆ ಅವ್ರ ಆಸ್ತಿ ಅವರಿಗೆ ಬಿಟ್ಬಿಡೋಣ, ಅವ್ರ ಹೆಸರ ಮೇಲೆ ಒಂದು ಯಾವಾಗ ಮಕ್ಕಳಿಗೆ ಉದ್ಧಾರ ಆಗ್ಬೇಕಂತ ಅವರ ಆಶೆ ಹಾಕಿಬಿಟ್ಟಿದ್ರೆ ಅಲ್ಲಿ ಶ್ರೀಮತಿ ವೀಣಾ ಗರ್ಲ್ಸ್ ಹಾಸ್ಟೆಲು ಮತ್ತು ಬಾಪುಗೌಡ ದರ್ಶನಪುರ ಬಾಪುಗೌಡ ಬಾಯ್ಸ್ ಹಾಸ್ಟೆಲ್ ಅಂತೇಳಿ ಮತ್ತು ಶಾಂತಗೌಡ ಹಿರಿಯ ಪ್ರಾಥಮಿಕ ಶಾಲೆ ಅಂತೇಳಿ 3 ಸ್ಥಾಪನೆ ಮಾಡ್ತಾಯಿದ್ದೀವಿ ಆ ಊರಲ್ಲಿ, ಮುದನೂರಲ್ಲಿ. ಈ 3 ಸ್ಥಾಪನೆ ಮಾಡೋಕ್ಕೆ ಆಲ್ರೆಡಿ ಗೌರ್ಮೆಂಟಿಗೆ ಬರ್ಕೊಂಡಿದ್ದೆವು. ಗೌರ್ಮೆಂಟ್ನು ಸ್ಯಾಂಕ್ಷನ್ ಆರ್ಡರ್ಗಳು ಕಾಪಿ ಬಂದಿವೆ, ಎನ್ಕ್ವೈರಿ ಬಂದು ಅದು ಆಗಿಬಿಡ್ತದೆ ನಮ್ಗೆ. ಆ 3ಅನ್ನು ಈ ಮುದನೂರು ಗ್ರಾಮ ಕೇಯದಲ್ಲಿ ಪ್ರಾರಂಭ ಮಾಡ್ತೀವಿ. ಆ ಪ್ರಾರಂಭ ಮಾಡೋಕ್ಕೆ ಈಗಾಗಲೇ ನಾವು ಮಾರ್ಚ್ನಿಂದ ಪ್ರಾರಂಭ ಮಾಡ್ತೀವಿ ಪ್ರವೇಶ ಮಾಡ್ಲಿಕ್ಕೆ. ಆ ಮುದ್ನೂರು ಗ್ರಾಮದ ಸುತ್ತಮುತ್ತಲ ಹಳ್ಳಿಯವರಲ್ಲಿ ಅಥವಾ ಆ ಹುಣಸಗಿ ತಾಲೂಕದ ಹಳ್ಳಿಗಳಾಗಲಿ ದಲಿತರು, ಬಡವರು ಇಂಥವ್ರು ಯಾರು ಇದ್ರೆ 5ನೇ ತರಗತಿಯಿಂದ 10ನೇ ತರಗತಿವರೆಗೂ ಇರ್ತಕ್ಕಂಥ ಮಕ್ಕಳಿಗೆ ಅಲ್ಲಿ ಪ್ರವೇಶ ಕೊಡ್ತೀವಿ. 25 ಹುಡುಗಿಯರು, 25 ಹುಡುಗರು. ಸ್ಯಾಂಕ್ಷನ್ ಅದು ಇಷ್ಟೇ ಇದೆ, ಗೌರ್ಮೆಂಟ್ ಸ್ಯಾಂಕ್ಷನ್ ಮಾಡೋದು 25 ಹುಡುಗರಿಗೆ ಕೊಟ್ಟಾರ, 25 ಹುಡುಗರಿಗೆ ಕೊಟ್ಟಾರ. ಅದಕ್ಕೆ ಈ ಭಾಗದಲ್ಲಿ ಇರ್ತಕ್ಕಂಥ ಒಂದು ಯಾದಗಿರಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಒಂದು ಸಣ್ಣ ಗ್ರಾಮದಲ್ಲಿ ಅವರ ಆಶೆಯನ್ನು ಈಡೇರಿಸಿಗೋಸ್ಕರ ಅಥವಾ ಅವ್ರ ಮನೆತನದವನ್ನು ಪರಂಪರೆ ಅಂಶ ಉಳಿಸೋಗೋಸ್ಕರ ವೀಣಾ ಅವರು ತಮ್ಮ ದಾನದ ಮುಖಾಂತರ ಕೊಟ್ಟಿರ್ತಕ್ಕಂಥ ಆಸ್ತಿಯನ್ನು ಅವರಿಗೆ ನಮ್ಮ ಸಮರ್ಪಣೆ ಮಾಡೋಣ ಅಂತೇಳಿ ನಮ್ಮ ಸ್ವಾಮಿಗಳ ತೀರ್ಮಾನ ಪ್ರಕಾರ ಅಲ್ಲಿ ಶಾಲೆಗಳನ್ನು ಪ್ರಾರಂಭ ಮಾಡ್ತಾಯಿದ್ದೀವಿ. ಅಲ್ಲಿ ಶಾಲೆಯಲ್ಲಿ ಜನ ಇದರ ಸದುಪಯೋಗ ಮಾಡಿಕೊಳ್ಬೇಕಂತೇಳಿ ತಮ್ಮ ಮುಖಾಂತರ, ಕಳಕಳಿ ಮುಖಾಂತರ ಜನ ಜಾಗೃತಿಗೋಸ್ಕರ, ಜನರ ಪ್ರವೇಶಗೋಸ್ಕರ, ಜನರಿಗೊಂದು ಅನುಕೂಲಗೋಸ್ಕರ ತಮ್ಮಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೀನಿ.